ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮಗೆ ಏನು ಗೈಡೆನ್ಸ್ ಇದೆ ನಿಮ್ಮ ಎನರ್ಜೀಸ್ ಪ್ರಕಾರ ಅಂತ ನೋಡೋಣ. ಸೊ ಲಾರ್ಡ್ ಗಣೇಶ ನಿಮಗೆ ಏನನ್ನ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಹೇಗೂ ಅವರ ಒಂದು ಫೆಸ್ಟಿವಲ್ ಬರ್ತಾ ಇದೆ. ಸೊ ಅದರ ಅಂಗವಾಗಿ ಈ ಒಂದು ರೀಡಿಂಗ್. ಓಕೆ, ಸೊ ಏನು ಲಾರ್ಡ್ ಗಣೇಶ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ, ನೆಕ್ಸ್ಟ್ ಏನೆಲ್ಲ ಈ ಒಂದು ನಿಮ್ಮ ಲೈಫಲ್ಲಿ ಏನೆಲ್ಲ ಅಬ್ಸ್ಟ್ಯಾಕಲ್ಸ್ ಇದೆ ಅದನ್ನು ಯಾವ ರೀತಿ ಲಾರ್ಡ್ ಗಣೇಶ ಸರಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೈಡೆನ್ಸ್ ನಿಮಗೋಸ್ಕರ ಇರುತ್ತೆ. ಓಕೆ, ಸೊ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ವಿಡಿಯೋನ ಕಂಟಿನ್ಯೂ ಮಾಡಿ. ಓಕೆ, ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ ಒಂದು ಪೈಲ್ ಅಟ್ರಾಕ್ಟ್ ಆಗ್ತಾ ಇದೆ, ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ, ಆ ಒಂದು ಸ್ಟೋನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಹಾಗೆ ಇದು ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ನೋಡೋಣ ಲಾರ್ಡ್ ಗಣೇಶ ನಿಮಗೆ ಏನೆಲ್ಲ ರೀಡಿಂಗ್ ಕೊಡಬೇಕು ಅಂದ್ಕೊಳ್ತಾ ಇದ್ದಾರೆ, ಗೈಡೆನ್ಸ್ ಕೊಡಬೇಕು ಅಂದ್ಕೊಳ್ತಾ ಇದ್ದಾರೆ. ಸೊ ನೋಡೋಣ. ಸೊ ಹೋಪ್ ನೀವು ಫೈಲ್ಗಳನ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಚೂಸ್ ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ವಿಡಿಯೋನ ಪಾಸ್ ಮಾಡಿ 2 ನಿಮಿಷ ವಿಜುವಲೈಸ್ ಮಾಡಿ ಯಾವ ಒಂದು ಪೈಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಯಾವ ಪೈಲ್ ಹೇಳ್ತಾ ಇದೆ ಅದನ್ನು ನೀವು ಚೂಸ್ ಮಾಡಿ. ಓಕೆ, ಆಮೇಲೆ ರೀಡಿಂಗ್ನ ನೋಡಿ. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಫ್ರೀ ಟ್ಯಾರೋ ಕೋರ್ಸಸ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ಅಲ್ಲಿ ನಿಮಗೆ ಕೋರ್ಸಸ್ ಲೆಸನ್ಸ್ ಸಿಗುತ್ತೆ. ಸೊ ಅದನ್ನು ನೀವು ನೋಡಿ ಕಲಿಬಹುದು. ಓಕೆ, ಕ್ರಿಸ್ಟಲ್ ಆರ್ಡರ್ ಬೇಕು ಅನ್ನೋರು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಯಾರು ಪೈಲ್ ನಂಬರ್ 1 ಬ್ಲೂ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನು ಗೈಡೆನ್ಸ್ ಇದೆ ಲಾರ್ಡ್ ಗಣೇಶ ಇಂದ ನೋಡೋಣ. ದ ಔಟ್ಸೈಡರ್, ಮ್ಯಾಚ್ಯೂರಿಟಿ, ಕಂಪ್ಲೀಷನ್. ಓಕೆ, ಸಮ್ವೇರ್ ನಿಮಗೆ ತುಂಬ ಮ್ಯಾಚ್ಯೂರಿಟಿ ಇದೆ. ಲೈಫ್ ಹೇಗೆ ಹೋಗುತ್ತೆ ಹೇಗಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಮ್ಯಾಚ್ಯೂರಿಟಿ ಇದೆ. ಆ್ಯಂಡ್ ಬಟ್ ಆ ಒಂದು ಮ್ಯಾಚ್ಯೂರಿಟಿನ, ಆ ಒಂದು ಬುದ್ಧಿಶಕ್ತಿನ ಎಲ್ಲೋ ಒಂದು ಕಡೆ ನೀವು ಗುರುತಿಸ್ಕೊಳ್ತಾ ಇಲ್ಲ ಅಂತ ಇಲ್ಲಿ ನಿಮಗೆ ಗೈಡೆನ್ಸ್ ಇದೆ. ಬಿಕಾಸ್ ನೀವು ಹೊರಗಿನ ಪ್ರಪಂಚ ಏನು ಹೇಳ್ತಾ ಇದೆ, ಸೊಸೈಟಿ ಏನು ಹೇಳ್ತಾ ಇದೆ ಅಥವಾ ಏನು ಅನ್ಕೊಂಡ್ಬಿಡುತ್ತೆ ಅಂತ ಬೇರೆದವ್ರಿಗೋಸ್ಕರ, ಬೇರೆದವರ ಒಂದು ಖುಷಿ ಪಡಿಸೋದಕ್ಕೋಸ್ಕರ ನೀವು ಬದುಕ್ತಾ ಇದ್ದೀರಾ. ಸೊ ಔಟ್ಸೈಡರ್ಸ್ ಅಂದರೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ತಲೆಯಲ್ಲಿದ್ದಾರೆ, ಅದು ಎಲ್ಲೂ ಇಲ್ಲ, ಹೊರಗಡೆ ಯಾರು ಏನು ಅನ್ಕೊಳ್ಳಲ್ಲ. 2 ದಿನ ಮಾತಾಡ್ತಾರೆ, 4 ದಿನ ಮಾತಾಡ್ತಾರೆ, ಬಟ್ ಅದಾದ್ಮೇಲೆ ಅವ್ರು ಮರೆತು ಹೋಗ್ತಾರೆ. ಸೊ ಬೇರೆ ಪ್ರಪಂಚಗಳನ್ನ ಅಥವಾ ಬೇರೆ ವ್ಯಕ್ತಿಗಳನ್ನ ನೀವು ಇಲ್ಲಿ ಇಂಪ್ರೆಸ್ ಮಾಡೋದಕ್ಕೆ ಬದುಕಬೇಡಿ ಅಂತ ನಿಮಗೆ ಗೈಡೆನ್ಸ್ ಇದೆ. ಕಂಪ್ಲೀಷನ್ ಬರ್ತಾ ಇರೋದು ಸಮ್ವೇರ್ ನೀವು ಕೆಲವೊಂದಷ್ಟು ಟಾಸ್ಕ್ಗಳು ಏನಿದೆ, ನಿಮ್ಮ ಒಂದು ಪ್ಲಾನಿಂಗ್ಸ್ಗಳು ಏನಿದೆ, ನಿಮ್ಮ ವರ್ಕ್ ಸ್ಕೆಡ್ಯೂಲ್ಸ್ ಏನಿದೆ ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇಲ್ಲ. ಇನ್ನು ಒಂದು ಹೆಜ್ಜೆ ಇದೆ, ಅದನ್ನು ನೀವು ಇಟ್ಟರೆ ಖಂಡಿತ ನೀವು ಆ ಒಂದು ಕೆಲಸನ ಕಂಪ್ಲೀಟ್ ಮಾಡ್ತೀರಾ. ಎಲ್ಲ ಕೆಲಸಗಳು ಅರ್ಧ ಅರ್ಧ ಆಗ್ತಾ ಇದೆ. ಸೊ ಅದನ್ನು ನೀವು ಕಂಪ್ಲೀಟ್ ಮಾಡುವಂತ ಇಲ್ಲಿ ನಿಮಗೆ ಗೈಡೆನ್ಸ್ ಬರ್ತಾ ಇದೆ. ಮ್ಯಾಚುರಿಟಿ ಇನ್ ದ ಸೆನ್ಸ್ ಯು ಹ್ಯಾವ್ ಅ ಲಾಟ್ ಆಫ್ ನಾಲೆಡ್ಜ್, ಯೂಸ್ ದೋಸ್ ಥಿಂಗ್ಸ್. ನಿಮ್ಮ ಒಂದು ವಿಸ್ಡಮ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ನಾಲೆಡ್ಜ್ನ ಯೂಸ್ ಮಾಡ್ಕೊಳ್ಳಿ. ಯಾರು ಏನು ಹೇಳ್ತಾರೆ, ಅಥವಾ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಒಂದು ಆರ್ಟಿಸ್ಟ್ ಆಗಬೇಕು, ಒಂದು ಮಾಡೆಲಿಂಗ್ ಫೀಲ್ಡಿಗೆ ಹೋಗಬೇಕು ಅಂತ ಅನ್ಕೊಳ್ಳಿ, ನಿಮಗೆ ಆ ಒಂದು ಆಸೆ ಇದೆ ಅಂತ ಅನ್ಕೊಳ್ಳಿ. ಬಟ್ ನಾನು ಮಾಡೆಲಿಂಗ್ ಹೋದರೆ ಚಿಕ್ಕ ಬಟ್ಟೆ ಹಾಕ್ಕೋಬೇಕು, ಅಥವಾ ತುಂಬ ಇದರಲ್ಲಿ ಹೋಗಬೇಕಾಗತ್ತೆ, ಅಥವಾ ಅಲ್ಲಿ ಏನೇನೋ ಕಾಂಪ್ರಮೈಸ್ ಮಾಡಬೇಕಾಗತ್ತೆ, ಅಥವಾ ತುಂಬ ಗಾಸಿಪ್ಸ್ ಇರುತ್ತೆ, ಅಲ್ಲಿ ತುಂಬಾ ಆಡ್ಕೊಳ್ತಾರೆ ಅನ್ನೋ ತಲೆಯಲ್ಲಿ ನಿಮಗಿದ್ರೆ ಯಾವತ್ತೂ ನೀವು ಆ ಒಂದು ಗುರಿನ ಮುಟ್ಟೋದಕ್ಕೆ ಆಗೋದಿಲ್ಲ. ಅದ್ರ ಬದಲು ನನ್ನ ಪ್ಯಾಷನ್ ಇದು, ನನ್ನ ಪರ್ಪಸ್ ಇದು, ನನ್ನ ಗುರಿ ಇದು, ಐ ವಾಂಟ್ ಟು ಅಚೀವ್ ಸಮಥಿಂಗ್, ನನ್ನ ಗೋಲ್ ಇಂಪಾರ್ಟೆಂಟ್ ಅಂತ ನೀವು ಹೋದರೆ ಡೆಫಿನೆಟ್ಲಿ ಆ ಒಂದು ಸಕ್ಸಸ್ನ ನೀವು ಕಂಪ್ಲೀಟ್ ಮಾಡ್ತೀರಾ, ರೀಚ್ ಆಗ್ತೀರಾ, ಆ ಒಂದು ಟಾಸ್ಕ್ನ ನೀವು ಕಂಪ್ಲೀಟ್ ಮಾಡ್ತೀರಾ. ಓಕೆ, ಬಟ್ ಇಲ್ಲಿ ಅವ್ರು ಹೇಗೆ ಅನ್ಕೊಂಡ್ಬಿಡ್ತಾರೆ, ನನ್ನ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿಲ್ಲ ಅಂದರೆ ಏನಾದರೂ ಅನ್ಕೊಂಡ್ಬಿಡ್ತಾರ. ತುಂಬ ಕೆಲವರು ಓವರ್ ಥಿಂಕ್ ಮಾಡ್ತಿದ್ದೀರಾ. ಸೊ ಡೋಂಟ್ ಡೂ ದಟ್. ಬೇರೆದವ್ರಿಗೋಸ್ಕರ ನೀವು ಬದುಕೋದು ಬೇಡ, ನಿಮಗೋಸ್ಕರ ಫಸ್ಟ್ ನೀವು ಬದುಕಿ. ಅಂಡ್ ಇಲ್ಲಿ ಕೆಲವರು ಬೇರೆದವ್ರಿಗೋಸ್ಕರನೇ ಬದುಕ್ತಿದ್ದೀರಾ ಅನ್ನೋ ಥರನೇ ಇದೆ. ಅಂದರೆ
ನನ್ನ ಪಾರ್ಟ್ನರ್ ಖುಷಿಯಾಗಿರ್ಬೇಕು. ಸೊ ಅದಕ್ಕೋಸ್ಕರ ನಾನು ತುಂಬ ಕೊಡ್ತೀನಿ, ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಹೇಗೆ ಬೇಕು ಅವ್ರಿಗೋಸ್ಕರ ನನ್ನನ್ನೇ ನಾನು ಮರೆತು ಬಿಡ್ತೀನಿ ಅಂತ ಕೆಲವರು ಅನ್ಕೊಳ್ಳೋದು. ಇನ್ನು ಕೆಲವರು ಈಗ ತಾಯಂದ್ರೆ ಇರ್ತೀರಾ, ನೀವೇನು ಮಾಡ್ತೀರಾ, ಎಲ್ಲವನ್ನೂ ನಿಮ್ಮ ಮಕ್ಕಳಿಗೇನೆ ದಾರೆ ಎರಿತೀರಾ, ನಿಮ್ಮ ಬಗ್ಗೆ ನಿಮ್ಮ ಪ್ರಯಾರಿಟಿನೇ ನೀವು ಮರೆತು ಬಿಟ್ಟಿರ್ತೀರಾ. ನೋ, ಡೋಂಟ್ ಡೂ ದಟ್. ನಿಮ್ಮ ಪ್ರಯಾರಿಟಿನೂ ಇಂಪಾರ್ಟೆಂಟ್, ನಿಮ್ಮ ಸೆಲ್ಫ್ ಕೂಡ ಇಂಪಾರ್ಟೆಂಟ್. ಸೊ ಅದಾದಮೇಲೆ ನೀವು ಅಂದ್ಕೊಂಡಿರೋ ಕೆಲಸ ಮಾಡೋಕೆ ಆಗಿಲ್ಲ ಅಂದಾಗ ಯು ಫೀಲ್ ಲೈಕ್ ಸ್ಟ್ರೆಸ್ ಅಲ್ವಾ, ಏನೂ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ, ಅಲ್ಟಿಮೇಟ್ಲಿ ಯು ಎಂಡ್ ಅಪ್ ವಿತ್ ಗಿಲ್ಟ್. ಸೊ ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ, ಬೇರೆದವರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ಫೋಕಸ್ ಆನ್ ಯುವರ್ ವಿಷನ್. ನಿಮ್ಮ ಅನ್ಕಂಪ್ಲೀಟ್ ಟಾಸ್ಕ್ ಏನಿದೆ, ಏನೆಲ್ಲ ಅರ್ಧದಲ್ಲಿ ಇದೆ, ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡಿ. ಯು ಹ್ಯಾವ್ ಅಪರ್ಚುನಿಟೀಸ್, ಯು ಹ್ಯಾವ್ ಎವ್ರಿಥಿಂಗ್, ಜಸ್ಟ್ ರೀಸ್ಟಾರ್ಟ್ ಯುವರ್ ಸೆಲ್ಫ್ ಅಂತ ಇಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಇರೋದು. ಅಲ್ಟಿಮೇಟ್ಲಿ ದ ರೀಡಿಂಗ್ ಈಸ್, ಬೇರೆದವ್ರು ಏನು ಹೇಳ್ತಾರೆ ಅದನ್ನು ಇಗ್ನೋರ್ ಮಾಡು, ನಿನ್ನ ಮನಸ್ಸಿನ ಮಾತನ್ನ ನೀನು ಕೇಳು, ನಿನಗೆ ತುಂಬ ನಾಲೆಜ್ ಇದೆ, ನಿನ್ನ ಕೆಲಸ ನೀನು ಮಾಡು, ಆ್ಯಂಡ್ ರಿಸಲ್ಟ್ಸ್ ನನಗೆ ಬಿಡು ಅಂತ ಇಲ್ಲಿ ನಿಮಗೆ ಗಣೇಶ ಹೇಳ್ತಾ ಇರೋದು. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಪೈಲ್ ನಂಬರ್ 2, ಯಾರು ಈ ಒಂದು ಬ್ರೌನ್ ಕಲರ್ನ ಸ್ಟೋನ್ನ ಚೂಸ್ ಮಾಡಿದೀರಾ ನಿಮಗೋಸ್ಕರ? ಕಂಡೀಷನಿಂಗ್, ಮೈಂಡ್, ಓಕೆ, clinging to the past. Okay, so I need more clarity about this. I'll take one more card for you. Okay. Okay. So first let me explain these things. ಅದಾದ್ಮೇಲೆ ಇದ್ರ ಬಗ್ಗೆ ಹೇಳ್ತೀನಿ. ಓಕೆ, ಕಂಡೀಷನಿಂಗ್ ಮಾಡ್ಕೊಳ್ತಾ ಇದ್ದೀರಾ? ಓಕೆ, ಪೈಲ್ ನಂಬರ್ 2 ನಿಮಗೋಸ್ಕರ ಗೈಡೆನ್ಸ್ ಇರೋದು ಲೆಟ್ ಗೋ ಮಾಡಿ. ಓಕೆ, ಬಿಕಾಸ್ ನೀವು ಪಾಸ್ಟನ್ನೇ ಕ್ಯಾರಿ ಮಾಡ್ತಾ ಪ್ರೆಸೆಂಟ್ ಬಗ್ಗೆ ನೀವು ಯೋಚಿಸ್ತಾನೇ ಇಲ್ಲ. ಲಿಟ್ರಲಿ ನೋಡ್ಬೋದು ಎಷ್ಟು ಎಕ್ಸಾಸ್ಟ್ ಆಗಿದ್ದೀರಾ, ಎಷ್ಟು ಕ್ಲಟರ್ ಆಗಿದೆ ನಿಮ್ಮ ಮೈಂಡ್. ಪಾಸ್ಟಲ್ಲಿ ಆಗಿರುವಂತಹ ತಪ್ಪುಗಳನ್ನೇ ನೀವು ಯೋಚನೆ ಮಾಡ್ತಾ, ಅಥವಾ ಪಾಸ್ಟಲ್ಲಿ ನಿಮ್ಮ ಪಾರ್ಟ್ನರ್ ಬಿಟ್ಟು ಹೋಗಿರ್ಬೋದು, ನಿಮ್ಮ ಫ್ರೆಂಡ್ ಬಿಟ್ಟು ಹೋಗಿರ್ಬೋದು, ಅಥವಾ ನಿಮ್ಮ ಕೆಲಸ ಕೈ ತಪ್ಪು ಹೋಗಿರ್ಬೋದು, ಬಟ್ ಏನೇ ಟ್ರಾಮಾ ಆಗಿರ್ಬೋದು ಅಥವಾ ಚೈಲ್ಡ್ಹುಡ್ ಟ್ರಾಮಾ ಆಗಿರಬಹುದು, ಸಮಥಿಂಗ್ ರಿಲೇಟೆಡ್ ಟು ಪೇನ್, ಅದನ್ನು ನೀವು ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ. ಆ್ಯಂಡ್ ಪದೇ ಪದೇ ನೀವು ಆ ಪಾಸ್ಟನ್ನೇ ನೀವು ರಿವೈಸ್ ಮಾಡ್ತಾ ಇದ್ರೆ ಏನು ಚೇಂಜ್ ಆಗಲ್ಲ, ಇನ್ನು ನೋವಾಗ್ತಾ ಹೋಗುತ್ತೆ. ಅದರಿಂದ ನೀವು ನಿಮ್ಮ ಗ್ರೋತ್ಗೆ ನೀವು ಹತ್ರ ಆಗೋದಿಲ್ಲ. ಆ್ಯಂಡ್ ಇದ್ರ ಜೊತೆಗೆ ನೀವು ಯೂನಿವರ್ಸ್ ಇಂದನೂ ಕೂಡ ಅಲೈನ್ಮೆಂಟ್ನ ಕಟ್ ಮಾಡ್ಕೊಳ್ತೀರಾ. ಆ್ಯಂಡ್ ಕಂಡೀಷನಿಂಗ್ ಬರ್ತಾ ಇರೋದು, ನೀವು ಯಾವ ರೀತಿ ಯೋಚಿಸ್ತಾ ಇರ್ತೀರಾ ಅದೇ ರೀತಿ ನೀವು ಆಗ್ತೀರಾ. ಆ್ಯಂಡ್ ನೀವು ಯಾವ ರೀತಿಯ ವ್ಯಕ್ತಿಗಳ ಜೊತೆ ನೀವು ಇರ್ತೀರಾ ಅದೇ ರೀತಿ ನೀವು ಆಗ್ತೀರಾ. ಸಪೋಸ್ ನೀವು ತುಂಬ ಪಾಸಿಟಿವ್ ಆಗಿದ್ದೀರಾ ಆ್ಯಂಡ್ ನೀವು ಒಂದು ವಾರ ಕಂಪ್ಲೀಟ್ ನೆಗೆಟಿವ್ ಪೀಪಲ್ ಜೊತೆ ನೀವು ಇರಿ, ಅವ್ರ ಥರನೇ ನೀವು ಆಗ್ಬಿಡ್ತೀರಾ. ಓಕೆ, ನಿಮ್ಮ ಒಂದು ಮೋಟಿವೇಶನ್ಸ್, ನಿಮ್ಮ ಒಂದು ಪಾಸಿಟಿವ್ನೆಸ್ ಎಲ್ಲ ಹೋಗ್ಬಿಡುತ್ತೆ. ಕಂಪ್ಲೀಟ್ ನೀವು ಗಿವ್ ಅಪ್ ಮಾಡ್ಕೊಂಡ್ಬಿಡ್ತೀರಾ. ಹಾಗೆ ಆಗಿರೋದು, ಯು ಆರ್ ಲೈಕ್ ಗಿವಿಂಗ್ ಅಪ್ ಯುವರ್ ಲೈಫ್. ನನ್ನ ಲೈಫಲ್ಲಿ ಇನ್ನೇನು ಆಗೋದಿಲ್ಲ, ನನಗೇನು ಮಾಡೋದಕ್ಕಾಗಲ್ಲ, ನಾನು ಯಾವ ಮ್ಯಾನಿಫೆಸ್ಟು ಮಾಡೋದಿಲ್ಲ, ನಾನು ಯಾವ ಕೆಲಸನೂ ಮಾಡೋದಿಲ್ಲ, ನನಗೆ ಸಾಕಾಗಿ ಹೋಗಿದೆ, ಪದೇ ಪದೇ ನನಗೆ ಅದೇ ರೀತಿಯ ನೋವುಗಳು ಸಿಗ್ತಾ ಇದೆ ಅಂತ ಈ ರೀತಿ ಅನ್ಕೊಳ್ತಾ ಇದ್ರೆ ನಿಮ್ಮ ಲೈಫ್ ಹಾಗೇ ಇರುತ್ತೆ. ಹಿಯರ್ ದ ಯೂನಿವರ್ಸ್, ದ ಗಣೇಶ ಈಸ್ ಟೆಲ್ಲಿಂಗ್ ಯು ದಟ್ ಲೆಟ್ ಗೋ. ಸಮ್ಟೈಮ್ಸ್ ಬಿಟ್ಟು ಬಿಡೋದೇ ಒಳ್ಳೇದು, ಅಂದಾಗಲೇ ಮನಸ್ಸಿನ ಭಾರ ಕಮ್ಮಿ ಆಗೋಕ್ಕಾಗೋದು ಅಲ್ವಾ? ಸೊ ಲೆಟ್ ಗೋ ಮಾಡಿ, ಯಾವುದನ್ನು ಹಿಡಿದಿಟ್ಕೋಬೇಡಿ. ಆ್ಯಂಡ್ ಯಾವುದು ನಮ್ದೋ ಅದು ನಮ್ಮ ಹತ್ರ ಇದ್ದೇ ಇರುತ್ತೆ, ಯಾವುದು ನಮ್ದಲ್ವೋ ಅದು ನಮ್ಮನ್ನ ಬಿಟ್ಟು ಹೋಗುತ್ತೆ. ಆ್ಯಂಡ್ ಕೆಲವೊಂದು ಸತಿ ಬಿಟ್ಟು ಕೊಡೋದು ಕೂಡ ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್, ಗೊತ್ತಾ? ಎಸ್, ಬಿಟ್ಕೊಡೋದು ಕೂಡ ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್. ಸಮ್ ಗುಡ್ ಬೈಸ್ ಆರ್ ಬ್ಲೆಸ್ಸಿಂಗ್ಸ್. ಓಕೆ, ಸೊ ಅವ್ರನ್ನ ಬ್ಲೆಸ್ ಮಾಡಿ ಕಳಿಸ್ಕೊಡಿ. ನಿಮ್ಮ ಲೈಫಿಂದ ಹೋಗ್ತಾ ಇದ್ದಾರಾ ಹೋಗಲಿ, ಯಾರು ಬರ್ತಾರೆ ಬರಲಿ, ಆ ರೀತಿ ಮೈಂಡ್ಸೆಟ್ಟಲ್ಲಿರಿ. ಆ್ಯಂಡ್ ಪಾಸ್ಟಲ್ಲಿ ನಿಮ್ದು ಎಷ್ಟೇ ಟ್ರಾಮಾ ಇರಲಿ ಅಥವಾ ಎಂಥದ್ದೇ ಕಷ್ಟದ್ದು ಸಿಚುವೇಶನ್ಸ್ ಇರಲಿ, ಬಟ್ ಇಟ್ಸ್ ಅ ಪಾಸ್ಟ್, ಅದು ನಡೆದು ಹೋಗಿದೆ.
ಅದರಿಂದ ಏನು ಕಲ್ತಿದ್ದೀರಾ ಆ ಲೆಸನ್ನ ತಗೊಂಡು ಮುಂದೆ ಹೋಗಿ. ಡು ನಾಟ್ ಕಂಡೀಷನ್ ನಿಮ್ಮ ಒಂದು ಸಾಮರ್ಥ್ಯನ ಇಷ್ಟಕ್ಕೆ ಅಂತ ಒಂದು ನೀವೇನು ಇಷ್ಟು ಬೌಂಡ್ರಿನಲ್ಲಿ ಇಟ್ಕೋಬೇಡಿ. ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ಓಕೆ, ನಿಮ್ಮ ಸಾಮರ್ಥ್ಯ ತುಂಬ ಇದೆ, ನಿಮಗೆ ಶಕ್ತಿ ತುಂಬ ಇದೆ. ಇಲ್ಲಿ ಲಯನ್ ಪೋರ್ಟಲ್ ಕೂಡ ಇಲ್ಲಿ ಎನರ್ಜೀಸ್ ಇದೆ. ಆ್ಯಂಡ್ 8 ಮಂತ್ ನಾವು ನಡೀತಾ ಇರೋದು ಲೈಕ್ ಲಯನ್ ಪೋರ್ಟಲ್, ಲಯನ್ ಎನರ್ಜೀಸ್ ಇದೆ. ಸೊ ಸಿಂಹದಂತಹ ಶಕ್ತಿ ಕೂಡ ನಿಮ್ಮಲ್ಲಿ ಇರುತ್ತೆ. ಬಟ್ ನೀವೇನು ಮಾಡ್ಕೊಳ್ತೀರಾ, ನಿಮ್ಮ ಈ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್, ಸುತ್ತಮುತ್ತಲಿರುವಂತಹ ಜನಗಳ ಕಂಪ್ಯಾರಿಟಿವ್ ಆಗಿ ಹೋಗ್ತಾ ಅವರು ಏನೋ ಒಂದು ಅವ್ರನ್ನ ಒಪಿನಿಯನ್ ಕೇಳ್ತೀರಾ. ಆ್ಯಂಡ್ ಅವ್ರು ಏನು ಹೇಳ್ತಾರೆ, ನಿನ್ನಿಂದ ಆಗೋದಿಲ್ಲ ಅಂತ ಅವ್ರು ಹೇಳಿದ ತಕ್ಷಣ ಯು ಜಸ್ಟ್ ಡಿಸೈಡ್ ನನ್ನಿಂದ ಆಗೋದಿಲ್ಲ. ಆ್ಯಂಡ್ ಅಲ್ಲಿಗೆ ನಿಮ್ಮ ಕೇಪಬಿಲಿಟಿನ ನೀವು ಮರ್ತು ಹೋಗ್ಬಿಡ್ತೀರಾ. ಡೋಂಟ್ ಡೂ ದಟ್. ಆ್ಯಂಡ್ ಪಾಸ್ಟ್ ಈಸ್ ಪಾಸ್ಟ್. ನೀವು ಎಷ್ಟೇ ಒಂದು ಬುಕ್ನ ಓದ್ತೀರಾ ಆ್ಯಂಡ್ ಹಿಂದ್ಗಡೆ ಪೇಜ್ನ ಎಷ್ಟೇ ಮತ್ತೆ ಓದಿದ್ರೂ ಸಹ ಅದು ಚೇಂಜ್ ಆಗಲ್ಲ. ಆ ಲೆಸನ್ ಮತ್ತೆ ಚೇಂಜ್ ಆಗಲ್ಲ. ನಾವು ನೆಕ್ಸ್ಟ್ ಪೇಜ್ನ ಓಪನ್ ಮಾಡಲೇಬೇಕು, ಹೊಸದನ್ನು ಕಲೀಲೇಬೇಕು. ನೀವೆಷ್ಟೇ ಪೇಜ್ ಹಿಂದೆ ತಿರುವು ಹಾಕಿದ್ರೂ ಸೇಮ್ ಲೆಸನ್ನೇ ಇರುತ್ತೆ. ಓಕೆ, ಸೊ ಅದನ್ನೇ ಮತ್ತೆ ನೀವು ಪ್ರೆಸೆಂಟಲ್ಲೂ ಮತ್ತೆ ಅಟ್ರಾಕ್ಟ್ ಮಾಡ್ತೀರಾ. ಆ್ಯಂಡ್ ಫ್ಯೂಚರಲ್ಲೂ ಅದೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಆ್ಯಂಡ್ ದ ಕ್ರಿಯೇಟರ್ ಬಂದಿದೆ. ಇಟ್ಸ್ ಲೈಕ್ ಯು ಆರ್ ಅ ಕ್ರಿಯೇಟರ್ ಆಫ್ ಯುವರ್ ಲೈಫ್. ಓಕೆ, ಸೊ ನಿನ್ನ ಒಂದು ಲೈಫ್ನ ನಿನಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡ್ಕೊಳ್ಳುವಂತಹ ಬುದ್ಧಿ, ಶಕ್ತಿ, ಸಾಮರ್ಥ್ಯ ನಾನು ಎಲ್ಲವನ್ನೂ ಕೊಟ್ಟಿದ್ದೀನಿ. ಜಸ್ಟ್ ಲಿಸನ್ ಯುವರ್ ಇಂಟ್ಯೂಷನ್, ಕನೆಕ್ಟ್ ಟು ಮೀ. ನಾನು ನಿಂಗೆ ಗೈಡೆನ್ಸ್ ಕೊಡ್ತಾ ಇದ್ದೀನಿ, ನಾನು ಏನೋ ಹೇಳ್ತಾ ಇದ್ದೀನಿ, ನೀ ನನ್ನ ಜೊತೆ ಕನೆಕ್ಟ್ ಆಗು. ಜಸ್ಟ್ ಹಳೇದನ್ನೇ ನೆನಪು ಮಾಡ್ಕೊಳ್ತಾ, ನಿನ್ನ ಮೈಂಡಲ್ಲಿ ಓವರ್ ಥಿಂಕ್ ಮಾಡ್ತಾ, ನಿನ್ನ ಒಂದು ನ್ಯೂರಾನ್ಸ್ನ ನೀವು ಬ್ಲಾಕ್ ಮಾಡ್ತಾ, ನಿನ್ನ ನರ್ವಸ್ ಸಿಸ್ಟಮ್ನ ಬ್ಲಾಕ್ ಮಾಡಿಕೊಂಡು, ನಿನ್ನ ಒಂದು ಸ್ಟ್ರೆಸ್, ಆಂಗ್ಸೈಟಿನ ಜಾಸ್ತಿ ಮಾಡಿಕೊಂಡು ನನಗೆ ಸಹಾಯ ಮಾಡು ಅಂತಂದರೆ ನಾನು ಹೇಗೆ ಹೆಲ್ಪ್ ಮಾಡಲಿ? ಇಫ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಕನೆಕ್ಟ್ ವಿತ್ ಮೀ, ಹೌ ಕ್ಯಾನ್ ಐ ಹೆಲ್ಪ್ ಅಂತ ಇಲ್ಲಿ ನಿಮಗೆ ಲಾರ್ಡ್ ಗಣೇಶ, ಲಾರ್ಡ್ ಯೂನಿವರ್ಸ್ ಹೇಳ್ತಾ ಇರೋದು. ಓಕೆ, ಸೊ ಜಸ್ಟ್ ಸರೆಂಡರ್ ಟು ಯೂನಿವರ್ಸ್, ಸರೆಂಡರ್ ಟು ಲಾರ್ಡ್ ಗಣೇಶ. ಹೇಗೂ ಅವರ ಒಂದು ಹಬ್ಬ ಬರ್ತಾ ಇದೆ. ಸೊ ಆ ಒಂದು ಗಣೇಶ ಇರೋದು ನಮ್ಮ ಒಂದು ವಿಘ್ನಗಳನ್ನು ಪರಿಹಾರ ಮಾಡೋದಕ್ಕೆ, ನಮ್ಮ ಒಂದು ಕಷ್ಟಗಳನ್ನು ಪರಿಹರಿಸೋದಕ್ಕೇನೆ ಗಣೇಶ ಇರೋದು. ಸೊ ಅವರನ್ನು ವರ್ಷಿಪ್ ಮಾಡಿ, ಅವರಿಗೆ ಸರೆಂಡರ್ ಆಗಿ ಯೂನಿವರ್ಸ್, ಓಕೆ ಲಾರ್ಡ್ ಗಣೇಶ, ನಾನು ಎಲ್ಲವನ್ನೂ ನಿನಗೆ ಅರ್ಪಿಸ್ತಿದ್ದೀನಿ. ನನ್ನ ಲೈಫಲ್ಲಿ ಈ ಥರ ಆಗ್ತಾ ಇದೆ, ಪ್ಲೀಸ್ ನಾನು ಎಲ್ಲವನ್ನೂ ಲೆಟ್ ಗೋ ಮಾಡ್ತೀನಿ. ನಾನು ನಿನಗೆ ಸರೆಂಡರ್ ಆಗ್ತೀನಿ. ನನ್ನ ಲೈಫ್ನ ಮುಂದೆ ಏನು ಮಾಡಬೇಕು, ಏನು ತಗೊಂಡು ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದು ನಿನಗೆ ಬಿಟ್ಟಿದ್ದು. ನನ್ನ ಇಡೀ ಬದುಕನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ಅಂತ ಜಸ್ಟ್ ಸರೆಂಡರ್, ಇದಕ್ಕೆ ಶರಣಾಗತಿಯ ಭಾವಕ್ಕೆ ಹೋಗಿ. ಆ್ಯಂಡ್ ಡೆಫಿನೆಟ್ಲಿ ಯು ಫೀಲ್ ವೆರಿ ರಿಲ್ಯಾಕ್ಸ್ಡ್. ಆ್ಯಂಡ್ ನಿಮಗೆ ಹೊಸ ಹೊಸ ಐಡಿಯಾಸ್ಗಳು ಬರುತ್ತೆ. ಆ್ಯಂಡ್ ಆದಷ್ಟು ಪಾಸ್ಟಿಂದ ಹೊರಗಡೆ ಬನ್ನಿ. ಓಕೆ, ಲೆಟ್ ಗೋ ಟೆಕ್ನಿಕ್ ಮಾಡಿ, ಜರ್ನಲಿಂಗ್ ಮಾಡಿ, ನಿಮ್ಮ ಥಾಟ್ಸ್ಗಳನ್ನ ಬರೀರಿ. ಆ್ಯಂಡ್ ಆ ಪೇಪರಲ್ಲಿ ಸುಟ್ಟು ಬಿಸಾಕಿ. ಸೊ ದಟ್ ಇಟ್ಸ್ ಆಲ್ ಓಕೆ. ಸಪೋಸ್ ಪಾಸ್ಟಲ್ಲಿ ಅಂದರೆ ಈಗ ಪಾಸ್ಟಲ್ಲಿ ಏನೋ ಒಂದು ಘಟನೆಗಳಾಗಿದೆ, ಅದರ ರಿಲೇಟೆಡ್ ವಸ್ತುಗಳು ನಿಮಗೆ ನೆನಪಿಸ್ತಾ ಇದೆ, ಅದು ನಿಮ್ಮ ಹತ್ರ ಇದೆ ಅಂತಂದರೆ ಅದನ್ನು ಡಿಕ್ಲಟರ್ ಮಾಡಿ, ನಿಮ್ಮ ಮನೆಯಿಂದ ಆಚೆ ಹಾಕಿ. ಆ್ಯಂಡ್ ಫಾರ್ಗಿವ್ ಮಾಡಿ. ಮೇನ್ ಥಿಂಗ್, ಸಪೋಸ್ ನಿಮಗೆ ವ್ಯಕ್ತಿಗಳು ಹರ್ಟ್ ಮಾಡಿದರೆ, ಬೇಜಾರು ಮಾಡಿದರೆ, ಆ ವ್ಯಕ್ತಿಗಳನ್ನು ಫಾರ್ಗಿವ್ ಮಾಡಿ. ಎಸ್, ನಾನು ನಿನ್ನನ್ನು ಫಾರ್ಗಿವ್ ಮಾಡ್ತೀನಿ, ನಿನ್ನನ್ನು ಕ್ಷಮಿಸ್ತೀನಿ. ನೀವು ಯಾವಾಗ ಕ್ಷಮಿಸೋದಕ್ಕೆ ಶುರು ಮಾಡ್ತೀರಾ, ಅರ್ಧ ಹೀಲ್ ನೀವು ಆಗ್ಬಿಡ್ತೀರ. ಅದಾದ ಮೇಲೆ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ. ಆ್ಯಂಡ್ ಸಿ ದ ಮ್ಯಾಜಿಕ್. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.